Welcome to Buzzword Time and we within topic Introduction to Windows 7 OS Operating System Windows 7 Operating System Introduction. Windows 7 operating system is a that was produced by Microsoft. ಯಾರು ಡೆವಲಪ್ ಮಾಡ್ಯಾರ ಮೈಕ್ರೋಸಾಫ್ಟ್ ಅವರು ರಿಲೀಸ್ಡ್ ಆಸ್ ಎ ಪಾರ್ಟ್ ಆಫ್ ದ ವಿಂಡೋಸ್ NT ಫ್ಯಾಮಿಲಿ. ವಿಂಡೋಸ್ NT ಫ್ಯಾಮಿಲಿಯಲ್ಲಿ ಇದು ಒಂದು ಪಾರ್ಟ್ ಅನ್ನೋ ಥರ ವಿಂಡೋಸ್ 7 OSನ ಡೆವಲಪ್ ಮಾಡಿದ್ದಾರೆ. ಇಟ್ ವಾಸ್ ರಿಲೀಸ್ ಟು ಮ್ಯಾನುಫ್ಯಾಕ್ಚರ್ ಆನ್ ಜುಲೈ 22, 2009 ಇದು ಡೆವಲಪ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಯಿತು. The first screen appear in at you turn on the power. ಕಂಪ್ಯೂಟರ್ ಡೆಸ್ಕ್ಟಾಪ್ ಓಪನ್ ಮಾಡಿದಾಗ ವಿಂಡೋಸ್ 7 ಈ ಥರ ದೊಡ್ಡದಾಗಿ ಸ್ಕ್ರೀನ್ ಕಾಣುತ್ತೆ. ಫಸ್ಟ್ ಓಪನ್ ಮಾಡಿದಾಗ ಫಸ್ಟ್ ಸ್ಕ್ರೀನ್ ಅಂತ ಹೇಳಿದಾಗ ಇವೆಲ್ಲ ಐಕಾನ್ಸ್. ಫಸ್ಟ್ ಸ್ಕ್ರೀನ್ ಓಪನ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅದ್ರ ಪಿಕ್ಚರ್ ಇದು. ನೆಕ್ಸ್ಟ್ ಡಿಫಾಲ್ಟ್ ಟಾಸ್ಕ್ ಬಾರ್ ಆಫ್ ವಿಂಡೋಸ್ 7. ಟಾಸ್ಕ್ ಬಾರ್ ವಿಂಡೋಸ್ 7 ಏನು ಇವೆಲ್ಲ ಫಸ್ಟ್ ಟಾಸ್ಕ್ ಬಾರ್ ವಿಂಡೋಸ್ 7 ಇಂದು ಟ್ಯಾಬ್ ಆಲ್ಟ್ ಟ್ಯಾಬ್ ಹೊಡೆದಾಗ ಏನಾಗುತ್ತೆ ಅನ್ನೋದು ಪಿಕ್ಚರ್ ಇದು. ನೆಕ್ಸ್ಟ್ ದ ಡೆಸ್ಕ್ಟಾಪ್ ಕಾಂಪೊನೆಂಟ್ಸ್. ಯಾವ್ಯಾವ ಕಾಂಪೊನೆಂಟ್ಸ್ ಆಫ್ ಡೆಸ್ಕ್ಟಾಪ್ ಇದೆ? ವಿಂಡೋಸ್ 7 consists two main file components. Desktop that contain many components like icons, file, folders, shortcuts, etc. Next taskbar. ಇದು ವಿಂಡೋಸ್ 7 ಪೇಜ್ ಅಥವಾ ಸರ್ಫೇಸ್ ಅನ್ಬೋದು. ಇದನ್ನೇನಂತಾರೆ ಡೆಸ್ಕ್ಟಾಪ್ ಅಂತಾರೆ. ಇವೆಲ್ಲ ಐಕಾನ್ಸ್, ಇದನ್ನು ಐಕಾನ್ಸ್, ಇದನ್ನೆಲ್ಲ ಟಾಸ್ಕ್ ಬಾರ್ ಅಂತಾರೆ. ಟಾಸ್ಕ್ ಬಾರ್ ಅಲ್ಲಿ ಫಸ್ಟ್ ಒನ್ ಸ್ಟಾರ್ಟ್ ಬಟನಲ್ಲಿ ಆಫ್, ಶಟ್ ಡೌನು, ಸ್ಲೀಪ್, ರೀಸ್ಟಾರ್ಟ್ ಅನ್ನೋ ಬಟನ್ಸ್ ಮೆನ್ಯೂಸ್ ಇರ್ತವೆ. ಇದೇನು ಸ್ಟಾರ್ಟ್ ಬಟನ್, ಇವೆಲ್ಲ ಐಕಾನ್ಸ್. ಇದು ಟಾಸ್ಕ್ ಬಾರ್. ಇನ್ನೊಂದು ಎಕ್ಸಾಂಪಲ್ ಏನಂದರೆ ಇದನ್ನೇನಂತ ಕರೀತಾರೆ ಈ ಸರ್ಫೇಸ್ನ? ಡೆಸ್ಕ್ಟಾಪ್ ಪಿಕ್ಚರ್ ಆರ್ ಬ್ಯಾಕ್ಗ್ರೌಂಡ್. ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಹಾಕಿರ್ಬೇಕಾದ್ರೆ ನಾನು ಇದೊಂದು ಪಿಕ್ಚರ್ ಹಾಕಿದ್ದೀನಿ, ಅದನ್ನು ಡೆಸ್ಕ್ಟಾಪ್ ಪಿಕ್ಚರ್. ಇದು ಡೆಸ್ಕ್ಟಾಪ್ ಪಿಕ್ಚರ್. ಇವೆಲ್ಲ ಐಕಾನ್ಸು. ನಿಮ್ಮ ಸಿಸ್ಟಮಲ್ಲಿ ಯಾವ್ಯಾವ ಇನ್ಸ್ಟಾಲ್ ಆಗಿರೋ ವೆರೈಟಿ ಆಫ್ ಐಕಾನ್ಸೂ ಇರ್ಬೋದು. ಯುವರ್ಸ್ ಮೈಟ್ ಡಿಫರ್ ಅಂತ ಹೇಳಿದಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐಕಾನ್ಸು ನಿಮ್ಮ ಡೆಸ್ಕ್ಟಾಪ್ ಮೇಲೆ ಆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಸ್ಟಾರ್ಟ್ ಬಟನ್. ಇವೆಲ್ಲ ಪ್ರೋಗ್ರಾಮ್ಸ್ ರನ್ ಆಗ್ತಿದ್ದಾವೆ. ಪ್ರೋಗ್ರಾಮ್ಸ್ ಬಟನ್ ಫಾರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೈಕ್ರೋಸಾಫ್ಟ್ ವರ್ಡ್ ಇದೆಲ್ಲ ಓಪನ್ ಆಗಿದೆ. ನೀವು ಎಕ್ಸೆಲ್ಲು, PPT ಅವೆಲ್ಲ ಓಪನ್ ಆಗಿದ್ರೆ ಇದೇ ಥರ ಕಾಣುತ್ತೆ. ನೆಕ್ಸ್ಟ್ ಇದು ಟಾಸ್ಕ್ ಬಾರ್. ನೆಕ್ಸ್ಟ್ ಒನ್ ಇದೆಲ್ಲ ನೋಟಿಫಿಕೇಶನ್ ಇದೆ. ಏನಾದರೂ ನೋಟಿಫಿಕೇಶನ್ಸ್ ಆನ್ ಮಾಡಿದಾಗ ನೋಟಿಫಿಕೇಶನ್ಸ್ ಬಂದಿದ್ರೆ ಇಲ್ಲಿ ನೋಟಿಫಿಕೇಶನ್ 1, 2 ಆ ಥರ ಬರುತ್ತೆ. ಇದನ್ನು ನೋಟಿಫಿಕೇಶನ್ ಏರಿಯಾ ಅಂತ. ಇದೇನು ರಿಸೈಕಲ್ ಬಿನ್ ಐಕಾನ್. ವೇಸ್ಟ್ನ ಡಿಲೀಟ್ ಮಾಡಿರ್ತಾರಲ್ಲ ಅವೆಲ್ಲ ರಿಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗಿರ್ತವೆ. ನೆಕ್ಸ್ಟು ಇದೇನು ಫೋಲ್ಡರ್ಸ್ ಐಕಾನ್ಸ್. ಇವು ನ್ಯೂ ಫೋಲ್ಡರ್ಸ್ ಐಕಾನ್ಸು. ಇವು ಫೈಲ್ ಐಕಾನ್ಸ್. ಈ ಫೋಲ್ಡ್ರಲ್ಲಿ ಸ್ಟೋರ್ ಆಗಿರ್ತವೆ. ಇದು PPT, ಇದು ವರ್ಡ್, ಇವೆಲ್ಲ ಫೈಲ್ ಐಕಾನ್ಸ್. ಇದು ಫೋಲ್ಡರ್ ಐಕಾನು. ಇದು ಶಾರ್ಟ್ಕಟ್ಸ್. ಈ ಥರ ಆ್ಯರೋ ಮಾರ್ಕ್ ಇರೋವೆಲ್ಲ ಶಾರ್ಟ್ಕಟ್ಸ್. ಡೆಸ್ಕ್ಟಾಪ್ ಮೇಲೆ ಬಂದಿರ್ತಾವಲ್ಲ ಅದು ಇನ್ಸ್ಟಾಲ್ ಆಗಿರೋ ಆ್ಯಪ್ಸ್ ಅಥವಾ ಸಾಫ್ಟ್ವೇರ್ಸ್, ಇವೆಲ್ಲ ಶಾರ್ಟ್ಕಟ್ ಐಕಾನ್ಸ್. ಐಕಾನ್ ಆಪರೇಷನ್. ಅರೇಂಜ್ ಐಕಾನ್ ಆನ್ ಡೆಸ್ಕ್ಟಾಪ್. ಟು ಅರೇಂಜ್ ದ ಅರೇಂಜ್ಮೆಂಟ್ಸ್ ಆಫ್ ಐಕಾನ್ಸ್ ಆನ್ ದ ಡೆಸ್ಕ್ಟಾಪ್ ಡೂ ದ ಫಾಲೋವಿಂಗ್ ಥಿಂಗ್ಸ್. ರೈಟ್ ಕ್ಲಿಕ್ ದ ಡೆಸ್ಕ್ಟಾಪ್ನ ರೈಟ್ ಕ್ಲಿಕ್ ಮಾಡಿದರೆ ಇದು ಮೆನು ಬಾರ್ ಬರುತ್ತೆ. ಈ ಮೆನು ಬರುತ್ತೆ. ನೆಕ್ಸ್ಟ್ ಕ್ಲಿಕ್ ಸಾರ್ಟ್ ಬೈ. ಈ ಸಾರ್ಟ್ ಬೈನ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಒನ್ ಆಫ್ ದ 4 ಆಪ್ಷನ್ಸ್ ಟು ಅರೇಂಜ್ ಐಕಾನ್ ಫಾರ್ ಸಬ್ ಮೆನು. ನೇಮ್ ಪ್ರಕಾರ ಸಾರ್ಟ್ ಮಾಡ್ತೀರಾ, ಸೈಜ್ ಪ್ರಕಾರ ಸಾರ್ಟ್ ಮಾಡ್ತೀರಾ, ಐಟಮ್ ಟೈಪ್ ಪ್ರಕಾರ ಸಾರ್ಟ್ ಮಾಡ್ತೀರಾ, ಡೇಟ್ ಮಾಡಿಫೈಡ್ ಪ್ರಕಾರ ಸಾರ್ಟ್ ಮಾಡ್ತೀರಾ. ಸಾರ್ಟ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೇಲೆ ಯಾವ ಥರ ಬೇಕು ಆ ಥರ ಸಾರ್ಟ್ ಮಾಡ್ಕೊಳ್ಳೋಕ್ಕೆ ಈ ಪಿಕ್ಚರ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಡೌನ್ ದ ಕಂಪ್ಯೂಟರ್. ಶಟ್ ಡೌನ್ ಮಾಡಬೇಕಾದ್ರೆ ಯಾವ ಥರ ಮೆನು ಬರುತ್ತೆ ಅಂದರೆ ಎಟ್ ದ ಬಾಟಮ್ ಆಫ್ ದ ರೈಟ್ ಪ್ಯಾನಲ್ಲಿ ಬರುತ್ತಲ್ಲ ಬಾಟಮು, ದ ಶಟ್ ಡೌನ್ ಬಟನ್ ನಿಮ್ಮದು ಡೆಸ್ಕ್ಟಾಪ್ನ ರೈಟ್ ಬಾಟಮಲ್ಲಿ ಬರುತ್ತೆ. ಕ್ಲಿಕ್ ದ ಶಟ್ ಡೌನ್ ಬಟನ್ ಆ್ಯಂಡ್ ಟರ್ನ್ ಆಫ್ ಯುವರ್ ಕಂಪ್ಯೂಟರ್. ಇಲ್ಲಿ ನೋಡ್ರಿ ಶಟ್ ಡೌನ್ ಅಂತ ಬಂತು. ಇದರಲ್ಲಿ ಇಷ್ಟು ಸಬ್ ಮೆನ್ಯೂಸ್ ಬಂದಿದ್ದಾವೆ. ಶಟ್ ಡೌನ್, ರೀಸ್ಟಾರ್ಟ್, ಸ್ಲೀಪ್, log out, switch user. Shut down ಮಾಡಿದ್ರೆ clicking the arrow next to the shutdown button display a menu with addition options for switching user, logging off, restarting, shutting down. ಇವೆಲ್ಲ ಸಬ್ ಮೆನ್ಯೂಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ವಿಂಡೋಸ್ ಯಾವುವು? ಫಸ್ಟು
ನೋಟ್ ಪ್ಯಾಡ್ ಓಪನ್ ಮಾಡಿದಾಗ ಫೈಲ್ ಅಂತ ಬರುತ್ತೆ. ಫೈಲ್ ಅಂದ್ರೇನು? ಮೆನು ಬಾರ್. ಇದೇನು? ಮೆನು ಬಾರ್. ಫೈಲ್, ಮೆನು ಬಾರ್. ನೆಕ್ಸ್ಟ್ ಇದು ಟೈಟಲ್ ಬಾರ್. ಇವು ಅನ್ಟೈಟಲ್ ಅಂತ ಬಂದಿದೆ, ಏನಾದರೂ ಸೇವ್ ಮಾಡಿದ್ರೆ ಅಲ್ಲಿ ನೀವು ಸೇವ್ ಮಾಡಿರೋ ಟೈಟಲ್ ಇಲ್ಲಿ ಬರುತ್ತೆ. ಅನ್ಟೈಟಲ್ ಬದಲು ಈಗ software.html, software.notepad ಅಂತ software. ಏನಾದರೂ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊಂಡು ಸೇವ್ ಮಾಡಿದ್ರೆ ಆ ಟೈಟಲ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇದು ಮಿನಿಮೈಸ್ ಬಟನ್, ಇದು ಮ್ಯಾಕ್ಸಿಮೈಸ್ ಬಟನ್. ನೆಕ್ಸ್ಟ್ ಕ್ಲೋಸ್ ಬಟನ್, ಕ್ಲೋಸ್ ಮಾಡಂಗಿದ್ರೆ ಇದೆಲ್ಲ ಟ್ಯಾಬ್ ಕ್ಲೋಸ್ ಮಾಡೋಕ್ಕೆ ಕ್ಲೋಸ್ ಬಟನ್. ನೆಕ್ಸ್ಟ್ ಸಿಕ್ಸ್ ಒನ್ ಸ್ಕ್ರಾಲ್ ಬಾರ್, ಮೇಲೆ ಕೆಳಗೆ ಸ್ಕ್ರಾಲ್ ಮಾಡೋಕ್ಕಿದ್ರೆ ಸ್ಕ್ರಾಲ್ ಬಾರ್ ಇದು. ನೆಕ್ಸ್ಟ್ ಇದು ಬಾರ್ಡರ್. ಮೆನು ಬಾರ್, ಟೈಟಲ್ ಬಾರ್, ಮಿನಿಮೈಸ್ ಬಟನ್, ಮ್ಯಾಕ್ಸಿಮೈಸ್ ಬಟನ್, ಕ್ಲೋಸ್ ಬಟನ್, ಸ್ಕ್ರಾಲ್ ಬಾರ್ ಮತ್ತು ಬಾರ್ಡರ್ ಇವೆಲ್ಲ ಪಾರ್ಟ್ಸ್ ಆಫ್ ವಿಂಡೋಸ್. ನೆಕ್ಸ್ಟ್ ಟೈಟಲ್ ಬಾರ್ ಏನಂದರೆ ಡಿಸ್ಪ್ಲೇ ದ ನೇಮ್ ಆಫ್ ದ ಡಾಕ್ಯುಮೆಂಟ್ ಆ್ಯಂಡ್ ಅ ಪ್ರೋಗ್ರಾಮ್. ನೀವೇನಾದರೂ ಸೇವ್ ಮಾಡಿರ್ತೀರಲ್ಲ ಆ ಡಾಕ್ಯುಮೆಂಟ್ ಟೈಟಲ್ನ ಟೈಟಲ್ ಬಾರ್ ಅಂತ ಕರೀತಾರೆ. ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಥವಾ ಕ್ಲೋಸ್ ಬಟನ್ ಅಂದರೆ ದೀಸ್ ಬಟನ್ಸ್ ಹೈಡ್ ದ ವಿಂಡೋಸ್, ಎನ್ಲಾರ್ಜ್ ಇಟ್. ಮಿನಿಮೈಸ್ ಅಂದರೆ ಮಿನಿಮೈಸ್ ಮಾಡೋಕ್ಕೆ, ಮ್ಯಾಕ್ಸಿಮೈಸ್ ಅಂದರೆ ದೊಡ್ಡದು ಆಗೋಕ್ಕೆ, ಕ್ಲೋಸ್ ಬಟನ್ ಅಂದರೆ ಎಲ್ಲ ಟ್ಯಾಬ್ ಕ್ಲೋಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮೆನು ಬಾರ್ ಕಂಟೈನ್ಸ್ ಐಟಮ್ಸ್ ದಟ್ ಯು ಕ್ಯಾನ್ ಕ್ಲಿಕ್ ಮೇಕ್ ಚಾಯ್ಸಸ್ ಇನ್ ಅ ಪ್ರೋಗ್ರಾಮ್. ಮೆನು ಬಾರಲ್ಲಿ ಯಾವ್ದಾದ್ರು ಬಟನ್ ಯೂಸ್ ಮಾಡಿಕೊಂಡು ಚಾಯ್ಸ್ ಮಾಡಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಸ್ಕ್ರಾಲ್ ಬಾರ್ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಲೆಫ್ಟ್ ರೈಟ್ನ ಸ್ಕ್ರೀನ್ನ ನೋಡೋಕ್ಕೆ ಸ್ಕ್ರಾಲ್ ಬಾರ್ ಹೆಲ್ಪ್ ಮಾಡುತ್ತೆ. ಬಾರ್ಡರ್ ಆ್ಯಂಡ್ ಕಾರ್ನರ್ ಯು ಕ್ಯಾನ್ ಡ್ರ್ಯಾಗ್ ದೀಸ್ ವಿಚ್ ಯು ಮೌಸ್ ಪಾಯಿಂಟರ್ ಟು ಚೇಂಜ್ ದ ಸೈಜ್ ಆಫ್ ದ ವಿಂಡೋ. ಮೌಸ್ನ ಯೂಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡೋಕ್ಕೆ ಬಾರ್ಡರ್ನ ಮತ್ತು ಕಾರ್ನರ್ನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಯೂಸಿಂಗ್ ಆಲ್ಟ್ ಪ್ಲಸ್ ಟ್ಯಾಬ್. ಆಲ್ಟ್ ಟ್ಯಾಬ್ ಯೂಸ್ ಮಾಡಿಕೊಂಡ್ರೆ ಯಾವ್ಯಾವ ಪ್ರೀವಿಯಸ್ ಯಾವ್ಯಾವ ಓಪನ್ ಮಾಡಿರ್ತೀರಿ ಎಲ್ಲ ಈ ಥರ ತೋರಿಸುತ್ತೆ. ಯು ಕ್ಯಾನ್ ಸ್ವಿಚ್ ದ ಪ್ರೀವಿಯಸ್ ವಿಂಡೋ ಯೂಸಿಂಗ್ ಪ್ರೆಸ್ಸಿಂಗ್ ಆಲ್ ಟ್ಯಾಬ್ ಆರ್ ಎ ಸೈಕಲ್ ಥ್ರೂ ಆಲ್ ಓಪನ್ ವಿಂಡೋಸ್ ಆ್ಯಂಡ್ ದ ಡೆಸ್ಕ್ಟಾಪ್ ಬೈ ಹೋಲ್ಡಿಂಗ್ ಡೌನ್. ಆಲ್ ಟ್ಯಾಬ್ನ ಯೂಸ್ ಮಾಡಿಕೊಂಡು ಇದು ಬೇಕಿದ್ರೆ ಇದನ್ನು ಕ್ಲಿಕ್ ಮಾಡಿ, ಆಲ್ ಟ್ಯಾಬ್ನ ಇಟ್ಕೊಂಡು ಇದು ಬೇಕಿದ್ರೆ ಇದು ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ, ಉಳ್ಕಿದ್ದೆಲ್ಲ ಹಂಗೆ ಇರುತ್ತೆ. ಇದು ಬೇಕಿದ್ರೆ ಇದು ಲಾಸ್ಟ್ ಒಂದು ಬೇಕಿದ್ರೆ ಆಲ್ ಟ್ಯಾಬ್ನ ಯೂಸ್ ಮಾಡಿಕೊಂಡೆ ಅದನ್ನು ಕ್ಲಿಕ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡೆ ಅದನ್ನು ಕ್ಲಿಕ್ ಮಾಡಿದಾಗ ಆ ಟ್ಯಾಬ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾರ್ಟ್ಸ್ ಆಫ್ ವಿಂಡೋಸ್. ವೆನ್ ಯು ಓಪನ್ ಎ ಫೋಲ್ಡರ್ ಅಥವಾ ಲೈಬ್ರರಿ ಫೋಲ್ಡರ್ ಓಪನ್ ಮಾಡಿದಾಗ ಯು ಸಿ ಇಟ್ ಇನ್ ಅ ವಿಂಡೋ. ದ ವೇರಿಯಸ್ ಪಾರ್ಟ್ಸ್ ಆಫ್ ದಿಸ್ ವಿಂಡೋ ಆರ್ ಡಿಸೈನ್ಡ್ ಟು ಹೆಲ್ಪ್ ಯು ನ್ಯಾವಿಗೇಟ್ ಅರೌಂಡ್ ವಿಂಡೋಸ್ ಆ್ಯಂಡ್ ವರ್ಕ್ ವಿತ್ ದ ಫೈಲ್ಸ್, ಫೋಲ್ಡರ್ಸ್, ಲೈಬ್ರರೀಸ್ ಮೋರ್ ಈಸಿಲಿ. ಇದೆಲ್ಲ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಒಂದ್ಸಲ ಟ್ಯಾಬ್ ಓಪನ್ ಮಾಡಿದಾಗ ಅಥವಾ ಯಾವುದಾದ್ರೂ ವಿಂಡೋ ಓಪನ್ ಮಾಡಿದಾಗ ಏನೇನು ಬರುತ್ತೆ ಅಂದರೆ ಫಸ್ಟ್ ಒನ್ ಇದೇನಂತಾರೆ, ಇದಿಷ್ಟೇನಂತಾರೆ ನ್ಯಾವಿಗೇಷನ್ ಪ್ಯಾನ್. ಇದೆಲ್ಲ ನ್ಯಾವಿಗೇಷನ್ ಪ್ಯಾನ್. ನೆಕ್ಸ್ಟ್ ಸೆಕೆಂಡ್ ಒನ್ ಇದು ಬ್ಯಾಕ್ ಆ್ಯಂಡ್ ಫಾರ್ವರ್ಡ್. ಬ್ಯಾಕ್ ವೆಬ್ಸೈಟಿಗೆ ಹೋಗ್ಬೇಕಾದ್ರೆ ಬ್ಯಾಕ್ ವೆಬ್ಸೈಟ್ ಅಥವಾ ಫಾರ್ವರ್ಡ್ ಹೋಗ್ಬೇಕಂದ್ರೆ ಫಾರ್ವರ್ಡ್. ಇವೆಲ್ಲ ಆ್ಯರೋ ಮಾರ್ಕ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಟೂಲ್ ಬಾರ್. ಫೋರ್ತ್ ಒನ್ ಅಡ್ರೆಸ್ ಬಾರ್. ಇದು ಅಡ್ರೆಸ್ ಯಾವ ಪಾತಲ್ಲಿ ಇದು ಅಡ್ರೆಸ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫಿಫ್ತ್ ಒನ್ ಲೈಬ್ರರಿ ಪ್ಯಾನ್. ಸಿಕ್ಸ್ತ್ ಒನ್ ಕಾಲಮ್ ಹೆಡಿಂಗ್ ಯಾವ್ಯಾವ ಕಾಲಮ್ಸ್ ಇದ್ದಾವೆ ಅದನ್ನು ಹೆಡಿಂಗ್, ನೇಮ್, ಟೈಪ್ ಇವೆಲ್ಲ ಕಾಲಮ್ ಹೆಡಿಂಗ್. ಫೈಲ್ ಲೀಸ್ಟ್, ಎಷ್ಟು ಫೈಲ್ಸ್ ಇದೆ ಅವೆಲ್ಲ ಲೀಸ್ಟ್. ನೆಕ್ಸ್ಟ್ ಡೀಟೇಲ್ಸ್ ಪ್ಯಾನ್. ಇದೆಲ್ಲ ಡೀಟೇಲ್ಸ್ ಪ್ಯಾನ್, ಯಾವಾಗ ಸ್ಟೋರ್ ಮಾಡಿದ್ದು, ಡೇಟ್, ಟೈಮ್ ಇವೆಲ್ಲ ಎಂಟ್ರಿ ಮಾಡುತ್ತೆ. ನೆಕ್ಸ್ಟ್ ವರ್ಕಿಂಗ್ ವಿತ್ ದ ಕಂಟ್ರೋಲ್ ಪ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಓಪನ್ ಕಂಟ್ರೋಲ್ ಪ್ಯಾನಲ್ ಬೈ ಕ್ಲಿಕ್ಕಿಂಗ್ ದ ಸ್ಟಾರ್ಟ್ ಬಟನ್ ಈ ಥರ ಇರುತ್ತಲ್ಲ, ಆ್ಯಂಡ್ ದೆನ್ ಕ್ಲಿಕ್ ದ ಕಂಟ್ರೋಲ್ ಪ್ಯಾನಲ್. ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಕಂಟ್ರೋಲ್ ಪ್ಯಾನಲನ್ನು ಇಲ್ಲೆಲ್ಲ ಹೆಡಿಂಗ್ ಮಾಡಿದ್ದೀನಲ್ಲ ಇದೆಲ್ಲ ಕಂಟ್ರೋಲ್ ಪ್ಯಾನಲ್. ಅದನ್ನು ಮಿನಿಮೈಸ್ ಅಥವಾ ಲಾರ್ಜ್ ಐಕಾನ್ಸ್, ಸ್ಮಾಲ್ ಐಕಾನ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಫಾಲೋವಿಂಗ್ ಟೇಬಲ್ ಗಿವ್ಸ್ ಯು ಅ ಡಿಸ್ಕ್ರಿಪ್ಷನ್ ಆಫ್ ಆಲ್ ಕಂಟ್ರೋಲ್ ಪ್ಯಾನಲ್ categories. ಕಂಟ್ರೋಲ್ ಪ್ಯಾನಲಲ್ಲಿ ಏನಿರುತ್ತೆ, ಸಿಸ್ಟಮ್ ಸೆಕ್ಯೂರಿಟಿ, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್, ಹಾರ್ಡ್ವೇರ್ ಆ್ಯಂಡ್ ಸೌಂಡ್, ಪ್ರೋಗ್ರಾಮ್ಸ್, ಈಸ್ ಆಫ್ ಆಕ್ಸೆಸ್, ಕ್ಲಾಕ್, ಲ್ಯಾಂಗ್ವೇಜ್ ಆ್ಯಂಡ್ ರೀಜನ್, ಅಪಿಯರೆನ್ಸಸ್ ಆ್ಯಂಡ್ ಪರ್ಸನಲೈಸೇಷನ್. ನೆಕ್ಸ್ಟ್ ಒನ್ ನ್ಯೂಸ್, ಅಕೌಂಟ್ಸ್ ಆ್ಯಂಡ್ ಫ್ಯಾಮಿಲಿ ಸೇಫ್ಟಿ. ಇವೆಲ್ಲ ಕಂಟ್ರೋಲ್ ಪ್ಯಾನಲಲ್ಲಿ ಒಂಥರ ಕನ್ಸಿಸ್ಟ್ ಆಗಿರುತ್ತೆ. ಇದನ್ನು ಡಿಸ್ಪ್ಲೇ ಮಾಡಿಕೊಂಡು ಹೆಲ್ಪ್ ಮಾಡುತ್ತೆ.
ಕಂಟ್ರೋಲ್ ಪ್ಯಾನಲ್ ಕೆಟಗರೀಸ್ ಯಾವುದು? ಫಸ್ಟ್ ಒನ್ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ. ಇದು ಯಾಕೆ ಡಿಸ್ಪ್ಲೇ ಮಾಡುತ್ತೆ ಅಂದರೆ ಸಿಸ್ಟಮ್ಸ್ ಆ್ಯಂಡ್ ಸೆಕ್ಯೂರಿಟಿ. ಆ್ಯಕ್ಷನ್ ಸೆಂಟರ್, ವಿಂಡೋ ಫೈರ್ವಾಲ್, ಸಿಸ್ಟಮ್ ವಿಂಡೋ ಅಪ್ಡೇಟ್ ಅಥವಾ ವಿಂಡೋ ಅಪ್ಡೇಟ್ ಮಾಡಬೇಕಾದ್ರೆ ಸಿಸ್ಟಮ್ಸ್ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗಬೇಕು. ಪವರ್ ಆಪ್ಷನ್ಸ್, ಬ್ಯಾಕಪ್ ಆ್ಯಂಡ್ ರೀಸ್ಟೋರ್, ಬ್ಯಾಕಪ್ ಮತ್ತು ಓಲ್ಡ್ ಫೈಲ್ಸ್ನ ಡೀಟೇಲ್ ಮಾಡಿದ್ರನ್ನ ಮತ್ತೆ ರೀಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಟ್ ಲಾಕರ್, ಡ್ರೈವ್ ಎನ್ಕ್ರಿಪ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್, ಇವೆಲ್ಲ ಸಿಸ್ಟಮ್ಸ್ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ರಿಲೇಟೆಡ್ ಲಿಂಕ್ ಇರುತ್ತೆ ಸಿಸ್ಟಮ್ಸ್ ಆ್ಯಂಡ್ ಸೆಕ್ಯೂರಿಟಿ. ನೆಕ್ಸ್ಟ್ ಒನ್ ಯೂಸರ್ ಅಕೌಂಟ್ಸಲ್ಲಿ ಈ ಗ್ರೂಪಲ್ಲಿ ಸಬ್ ಗ್ರೂಪ್ಸ್ ಯಾವಂದರೆ ಯೂಸರ್ ಅಕೌಂಟ್ಸ್, ವಿಂಡೋ, ಕಾರ್ಡ್ ಸ್ಪೇಸ್, ನೆಕ್ಸ್ಟ್ ಮೇಲ್ 32 ಬಿಟ್ ಅಥವಾ 64 ಬಿಟ್ ಯಾವ ಥರ ನಿಮ್ಮ ಕಾನ್ಫಿಗರೇಷನ್ಸ್ ಇದೆ ಆ ಥರ ಹೆಲ್ಪ್ ಆಗುತ್ತೆ. ಇದೇನು ಯೂಸರ್ ಅಕೌಂಟ್ಸ್ ರಿಲೇಟೆಡ್ ಎಲ್ಲ ಇದರಲ್ಲಿ ಹೋಲ್ಡ್ ಆಗಿರುತ್ತೆ. ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ಟಲ್ಲಿ ನೆಟ್ವರ್ಕ್ ಆ್ಯಂಡ್ ಶೇರಿಂಗ್ ಸೆಂಟರ್, ಹೋಮ್ ಗ್ರೂಪ್, ಇಂಟರ್ನೆಟ್ ಆಪ್ಷನ್ ಮತ್ತು ಹೋಮ್ ಗ್ರೂಪ್ ಮತ್ತು ರಿಲೇಟೆಡ್ ನೆಟ್ವರ್ಕ್ಸ್ ಆಪ್ಷನ್ಸ್ ಎಲ್ಲ ಇದರ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಅಪಿಯರೆನ್ಸಸ್ ಆ್ಯಂಡ್ ಪರ್ಸನಲೈಸೇಷನ್ ಡಿಸ್ಪ್ಲೇ, ಡೆಸ್ಕ್ಟಾಪ್ ಗ್ಯಾಜೆಟ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಮೆನು ಮತ್ತು ಫೋಲ್ಡರ್ ಆಪ್ಷನ್ಸ್ ಮತ್ತು ಫಾಂಟ್ಸ್ ಏನಾದರೂ ಚೇಂಜ್ ಮಾಡೋಕ್ಕಿದ್ರೆ ಇದೆಲ್ಲ ಅಪಿಯರೆನ್ಸಸ್ ಮತ್ತು ಪರ್ಸನಲೈಸೇಷನಲ್ಲಿ ಇವೆಲ್ಲ ರಿಲೇಟೆಡ್ ಇರ್ತವೆ. ನೆಕ್ಸ್ಟ್ ಹಾರ್ಡ್ವೇರ್ ಆ್ಯಂಡ್ ಸೌಂಡಲ್ಲಿ ಡಿವೈಸಸ್ ಆ್ಯಂಡ್ ಪ್ರಿಂಟರ್, ಆಟೋ ಪ್ಲೇ, ಸೌಂಡ್, ಪವರ್ ಆಪ್ಷನ್ಸ್, ಡಿಸ್ಪ್ಲೇ ಆ್ಯಂಡ್ ವಿಂಡೋಸ್ ಮೊಬಿಲಿಟಿ ಸೆಂಟರ್. ಹಾರ್ಡ್ವೇರಲ್ಲಿ ಸೌಂಡಲ್ಲಿ ಮತ್ತೇನು ಪ್ರಿಂಟರ್ ರಿಲೇಟೆಡ್ ಇರ್ತವೆ ಮತ್ತು ಸೌಂಡ್ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು ಆಪ್ಷನ್ಸ್ ಎಲ್ಲ ಹಾರ್ಡ್ವೇರ್ ಮತ್ತು ಸೌಂಡಲ್ಲಿ ರಿಲೇಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಕ್ಲಾಕ್, ಲ್ಯಾಂಗ್ವೇಜ್ ಆ್ಯಂಡ್ ರೀಜನಲ್ಲಿ ಡೇಟ್ ಆ್ಯಂಡ್ ಟೈಮ್ ಮತ್ತು ರಿಲಿಜನ್ ಲ್ಯಾಂಗ್ವೇಜ್ನ ಟೈಮ್ನ ಚೇಂಜ್ ಮಾಡೋಕ್ಕೆ, ಲ್ಯಾಂಗ್ವೇಜನ್ನು ರೀಜನ್ನ ಚೇಂಜ್ ಮಾಡೋದಕ್ಕೆ ಈ ಗ್ರೂಪ್ನ ಬಳಸ್ಕೊಳ್ತಾರೆ. ನೆಕ್ಸ್ಟ್ ಒನ್ ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್, ಡಿಫಾಲ್ಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೆಸ್ಕ್ಟಾಪ್ ಗ್ಯಾಜೆಟ್ಸ್. ಈ ಪ್ರೋಗ್ರಾಮಲ್ಲಿ ಈ ಪ್ಯಾನಲಲ್ಲಿ ಏನೇನು ಕೆಟಗರಿ ಇರ್ತಾವೆ ಅಂದರೆ ಪ್ರೋಗ್ರಾಮ್ಸ್, ಅದರ ರಿಲೇಟೆಡ್ ಫೀಚರ್ಸ್, ಡಿಫಾಲ್ಟ್ ಪ್ರೋಗ್ರಾಮ್ಸ್ ಯಾವಿದ್ದು ಸಿಸ್ಟಮಲ್ಲಿ, ಡೆಸ್ಕ್ಟಾಪ್ ಗ್ಯಾಜೆಟ್ಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಪ್ರೋಗ್ರಾಮ್ ಪ್ಯಾನಲ್ ಹೆಲ್ಪ್ ಮಾಡುತ್ತೆ. ಈಸ್ ಆಫ್ ಆಕ್ಸೆಸ್ಸಲ್ಲಿ ಸ್ಪೀಚ್ ರಿಕಗ್ನೈಸೇಷನ್ನ ಕೆಪಾಸಿಟಿ ಎಷ್ಟಂತ ತಿಳ್ಕೊಳ್ಳೋಕ್ಕೆ ಈಸ್ ಆಫ್ ಆಕ್ಸೆಸ್ ಪ್ಯಾನಲ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಡೆಸ್ಕ್ಟಾಪ್ ಗ್ಯಾಜೆಟಲ್ಲಿ ವಿಂಡೋಸ್ ಕಂಟೆನ್ಸ್ ಮಿನಿ ಪ್ರೋಗ್ರಾಮ್ಸ್ ಕಾಲ್ಡ್ ಗ್ಯಾಜೆಟ್ಸ್. ಸ್ಮಾಲ್ ಪ್ರೋಗ್ರಾಮ್ಗೆ ಗ್ಯಾಜೆಟ್ ಅಂತ ಕರಿತೀವಿ. ವಿಚ್ ಆಫರ್ ಇನ್ಫಾರ್ಮೇಷನ್ ಅಟ್ ಎ ಗ್ಲಾನ್ಸ್ ಅಂಡ್ ಪ್ರೊವೈಡ್ ಈಸಿ ಆಕ್ಸೆಸ್ ಆಫ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟೂಲ್. ಮಾಮೂಲಿ ಯಾವ ಜಾಸ್ತಿ ಯೂಸ್ ಮಾಡ್ತೀನಿ ಯೂಸರ್ನ ಅದನ್ನು ಒಂದು ಶಾರ್ಟ್ ಲಿಸ್ಟ್ ಥರ ಮಾಡ್ಕೊಳೋದಕ್ಕೆ ಮಿನಿ ಪ್ರೋಗ್ರಾಮ್ ಗ್ಯಾಜೆಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಯು ಕ್ಯಾನ್ ಯೂಸ್ ಗ್ಯಾಜೆಟ್ಸ್ ಟು ಡಿಸ್ಪ್ಲೇ ಪಿಕ್ಚರ್ನ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸ್ಲೈಡ್ ಶೋ ಅಥವಾ ವ್ಯೂ ಕಂಟಿನ್ಯೂಸ್ಲಿ ಅಪ್ಡೇಟ್ ಹೆಡ್ಲೈನ್ಸ್ ಅಥವಾ ಫ್ಲ್ಯಾಶ್ ನ್ಯೂಸ್ ಅಪ್ಡೇಟ್ ಬೇಕಾದರೆ ಈ ಗ್ಯಾಜೆಟ್ಸ್ನ ಯೂಸ್ ಮಾಡ್ತಾರೆ. ಸಮ್ ಆಫ್ ದ ಗ್ಯಾಜೆಟ್ಸ್ that come with a Windows 7 are calendars, clocks, weather, feed heading, slideshow and a picture puzzle. ಇವೆಲ್ಲ ಕ್ಯಾಲೆಂಡರ್, ಕ್ಲಾಕ್ಸ್ ಇವೆಲ್ಲ ಏನು ಮಿನಿ ಪ್ರೋಗ್ರಾಮ್ಸ್, ಗ್ಯಾಜೆಟ್ಸ್ನ ಮಿನಿ ಪ್ರೋಗ್ರಾಮ್ಸ್ ಅಂತ. ಟೈಮ್ ಮತ್ತು ಆ್ಯಂಟಿವೈರಸ್ ಅನ್ನೋದು ಹಾಕಿದರೆ ಅದ್ರದ್ದು ಮತ್ತು ವಾತಾವರಣ ಯಾವ ಥರ ಇದೆ, ವೆದರ್ ಚೆಕ್ಕಿಂಗ್ ಗ್ಯಾಜೆಟ್, ಸ್ಲೈಡ್ ಶೋ ಮತ್ತು ಪಿಕ್ಚರ್ ಪಜಲ್ ಆಡೋದಕ್ಕೂ ಈ ಡೆಸ್ಕ್ಟಾಪ್ ಗ್ಯಾಜೆಟ್ ಹೆಲ್ಪ್ ಮಾಡುತ್ತೆ.